ಎಫ್ಐಆರ್ಗೆ ಸಂಬಂಧಪಟ್ಟಂಗೆ ಚಂದ್ರಶೇಖರ ಸ್ವಾಮೀಜಿಗಳ ಮಾತಿದು. ಇನ್ನು ಚಂದ್ರಶೇಖರ ಸ್ವಾಮೀಜಿಯನ್ನ ಮುಟ್ಟಿದ್ರೆ ಸುಮ್ಮನಿರಲ್ಲ ಅಂತ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಎಚ್ಚರಿಸಿದ್ದಾರೆ. ಸರ್ಕಾರಕ್ಕೆ ಎಷ್ಟು ಧೈರ್ಯ ಅಂತ ಅಶೋಕ್ ಗುಡುಗಿದ್ದಾರೆ. ಇನ್ನು ಅಶೋಕ್ ಹೇಳಿಕೆಗೆ ಸಚಿವ ಬೋಸರಾಜ್ ತಿರುಗೇಟನ್ನು ಕೊಟ್ಟಿದ್ದಾರೆ. ವಿಪಕ್ಷ ನಾಯಕನಾಗುವುದಕ್ಕೆ ಅಶೋಕ್ ನಾಲಾಯಕ್ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸಚಿವ ಬೋಸರಾಜ್ ಆರ್ ಅಶೋಕ್ ಸ್ವಾಮೀಜಿ ಹೆಸರಲ್ಲಿ ಜಾತಿ ತರ್ತಾ ಇದ್ದಾರೆ. ಇನ್ನು ಈ ಸಂಬಂಧಪಟ್ಟಂಗೆ ಒಕ್ಕಲಿಗ ಸ್ವಾಮೀಜಿ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಕೆಂಡಕಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕಾನೂನು ಬಾಹಿರ ಹೇಳಿಕೆ ಕೊಟ್ಟರೂ ಕೂಡ ನಾವು ಸುಮ್ಮನಿರಬೇಕಾ? ಮಿಸ್ಟರ್ ಅಶೋಕ್ ಪ್ರಕಾರ ಎಫ್ಐಆರ್ ದಾಖಲು ಮಾಡಬಾರದ ಅಂತ ಪ್ರಶ್ನೆ ಮಾಡಿದ ಖರ್ಗೆ. ಯಾರೋ ಅವನು ಮುಸಲ್ಮಾನ್ ಒಬ್ಬ ಮತಾಂಧ ಕಂಪ್ಲೇಂಟ್ ತಗೊಂಡು ಒಂದು ಒಕ್ಕಲಿಗ ಸಮುದಾಯದ ಬಗ್ಗೆನೇ ಒಂದು ಎಫ್ಐಆರ್ ಮಾಡ್ತಾರೆ ಅಂದರೆ ಈ ಸರ್ಕಾರಕ್ಕೆ ಎಷ್ಟು ಧೈರ್ಯ ಇರಬೇಕು, ಜ್ಞಾನ ಬೇಡವಾ? ಇದು ಸ್ವಾಮೀಜಿಯವರು ರೈತರಿಗಾಗ್ತಾ ಇರುವಂಥ ಅನ್ಯಾಯಕ್ಕೆ ಒಂದು ಪ್ರತಿಭಟನೆಯ ರೂಪವಾಗಿ ಮಾತಾಡಿದ್ದಾರೆ. ಅದು ಕಾನೂನು ಪ್ರಕಾರ ತಪ್ಪಿದ್ದರೆ ತಪ್ಪು ಅಂತ ಹೇಳಿದ್ದಾರೆ. ಇಷ್ಟಕ್ಕೆ ನೀವು ಅವ್ರನ್ನ ನೋಟಿಸ್ ಕೊಡುವಂಥದ್ದು, ಬಂಧಿಸುವಂಥ ಪ್ರಯತ್ನ ಮಾಡ್ತಕ್ಕಂಥದ್ದು ಇದು ಹೇಯ ಕೃತ್ಯ. ಈ ಸರ್ಕಾರ ನಿರಂತರವಾಗಿ ಒಕ್ಕಲಿಗರ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಯಾರೋ ಅಶೋಕ್ ಅವ್ರಿಗೆ ಅವರ ವಿರೋಧ ಪಕ್ಷ ನಾಯಕರೆಲ್ಲ ನಾಲಾಯಕ ಆಗಿರ್ತಕ್ಕಂಥ ರೀತಿಯಲ್ಲಿ ಪ್ರತಿ ದಿವಸ ಯಾವುದಾದ್ರು ಮಾತಾಡ್ತಾರೆ. ಇವತ್ತು ಮಾತಾಡ್ತಾರೆ, ಅವ್ರ ಸ್ವಾಮಿಗಳನ್ನ ಏನಾದರೂ ಮುಟ್ಟಿದರೆ ಸಂವಿಧಾನ ಬಗ್ಗೆ ನಾವು ಅಲ್ಲಿ ಪ್ರಧಾನಮಂತ್ರಿಯಲ್ಲಿ ಬೆಂಗಳೂರು ದಿಲ್ಲಿಯಲ್ಲಿ ಮಾತಾಡ್ತಿರ್ತಾರೆ, ಅಮಿತ್ ಶಾ ಅವರು ಮಾತಾಡ್ತಿರ್ತಾರೆ. ವಿರೋಧ ಪಕ್ಷ ನಾಯಕರಾಗಿ ಜವಾಬ್ದಾರಿ ಮಂತ್ರಿಯಾಗಿ ಮಾಜಿ ಉಪಮುಖ್ಯಮಂತ್ರಿಯಾಗಿ ಅತ್ಯಂತ ಗೌರವ ಸ್ಥಾನದಲ್ಲಿರ್ತಕ್ಕಂಥ ಅಶೋಕ್ ಅವರು ಸ್ವಾಮಿಗಳನ್ನ ಮುಟ್ಟರೆ ಜಾತಿ ತರ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷನವ್ರು ಜಾತಿ ಮಾಡ್ತಾರೆ ಅಂತ ಮತ್ತೆ ಅವರು ಹೇಳ್ತಾರೆ ಮರು ದಿವಸ. ಯಾವ ರೀತಿಯಾಗಿ ಒಂದು ವಿರೋಧ ಪಕ್ಷ ನಾಯಕರಾಗಿ ಜವಾಬ್ದಾರಿಯುತವಾಗಿ ಮಾತನಾಡ್ತಕ್ಕಂಥ ಒಬ್ಬ ಅನುಭವ ಇರ್ತಕ್ಕಂಥ ಅಶೋಕ್ ಅವರು ಈ ರೀತಿ ಪ್ರತಿನಿತ್ಯ ಮಾತಾಡ್ತಾ ಇದ್ದರೆ ಅವ್ರಿಗೆ ಏನು ಜನರ ಪರವಾಗಿ ಅವ್ರಿಗಿರ್ತಕ್ಕಂಥ ಕಾಳಜಿ ಏನು, ರಾಜ್ಯದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಇರ್ತಕ್ಕಂಥ ಕಾಳಜಿ ಏನು, ಈ ರೀತಿಯಾಗಿ ಅವ್ರು ಮಾತಾಡ್ತಾರೆ ಪ್ರತಿನಿತ್ಯ. ಅಂದರೆ ಬಿಜೆಪಿ ಅವರಿಗೆ ಸಂವಿಧಾನದಲ್ಲಿ ಮತ್ತೆ ಕಾನೂನಲ್ಲಿ ನಂಬಿಕೆ ಇಲ್ಲ. ಈಗ ಶ್ರೀಗಳು ಕೊಟ್ಟಂತ ಹೇಳಿಕೆ ಕಾನೂನಿನ ಚೌಕಟ್ಟಿನಲ್ಲಿ ಇದೆಯಾ ಇಲ್ವಾ? ಹಂಗಿದ್ದಲ್ಲಿ ನೀವು ಕಾವಿ ಉಟ್ಟ ತಕ್ಷಣ ಸಂವಿಧಾನ ನಿಮ್ಗೆ ಅನುಸರಿಸೋದಿಲ್ವಾ? ಬರೇ ಖಾದಿ ಮತ್ತು ಖಾಕಿಗೆ ಮಾತ್ರ ಸಂವಿಧಾನ? ಆಮೇಲೆ ದಯವಿಟ್ಟು ತಾವು ನಿಮ್ಗೆ ನೆನಪು ಮಾಡಿಸ್ಲಿಕ್ಕೆ ಇಷ್ಟಪಡ್ತೀನಿ, ಯಾರು ಕಾನೂನು ಉಲ್ಲಂಘನೆ ಮಾಡಿದ್ರು ಇನ್ನೊಬ್ಬ ಶ್ರೀಗಳು ಅವರು ಜೈಲ್ ಅನುಭವಿಸಿ ಬಂದಿಲ್ವಾ? ನಿಮ್ಮ ಪಾಕ್ಸೋ ಕೇಸ್ನಲ್ಲಿ ಅವಾಗೂ ಸಮಾಜ ಇತ್ತ? ತಪ್ಪೇ ಅಲ್ವಾ? ಅಂದ್ರೆ ಆಸ್ ಪರ್ ಮಿಸ್ಟರ್ ಅಶೋಕ್, ಸ್ವಾಮೀಜಿಗಳಿರ್ಬೋದು, ಸಮಾಜದಲ್ಲಿ ಯಾರು ಮಠಗಳು ನಡೆಸ್ತಾರೆ ಅವರು ಕಾನೂನು ಬಾಹಿರವಾಗಿ ಹೇಳಿಕೆ ಕೊಟ್ರೆ ಯಾರು ಏನು ಮಾಡಬಾರ್ದ? ಅಂದ್ರೆ ನೀವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.